ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಮೇಲೆ ಶೂ ಎಸೆದ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾದಗಿರಿ ಜಿಲ್ಲೆಯ ಶಹಾಪುರ ಒಂದು ತಾಲೂಕಿನಲ್ಲಿ ಈಗ ಪ್ರತಿಭಟನೆಯನ್ನು ಮಾಡೋಕ್ಕೆ ಸಜ್ಜು ಮಾಡಿಕೊಂಡಿದ್ದಾರೆ. ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಯಾಕಂದರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಆದಂತಹ ಅವರ ಮೇಲೆ ಶೂ ಎಂದು ಎಸೆದಿದ್ರು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗಿದೆ. ಯಾದಗಿರಿ ಜಿಲ್ಲೆ ಶಹಾಪುರ ತಹಶೀಲ್ದಾರ್ ಕಚೇರಿಯ ಮುಂದೆ ರಸ್ತೆಯನ್ನು ತಡೆದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಆರ್ ಗವಾಯಿ ಅವರ ಮೇಲೆ ಶೂ ಎಸೆದಿದ್ದಂತಹ ಒಂದು ಆರೋಪದ ಮೇರೆಗೆ ಕಿಶೋರ್ ರಾಕೇಶ್ ಅವರೇನಿದ್ದಾರೆ ಅವರನ್ನು ದೇಶದಿಂದ ಗಡೀಪಾರು ಮಾಡುವಂತೆ ಒತ್ತಾಯ ಕೇಳಿ ಬರ್ತಾ ಇದೆ. ಸಂವಿಧಾನ ಸಂರಕ್ಷಣಾ ಸಮಿತಿ ಯಾದಗಿರಿ ಹಾಗೂ ದಲಿತ ಪರ ಸಂಘಟನೆಗಳ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾವೆ. ಈ ಒಂದು ಏನು ದೌರ್ಜನ್ಯವನ್ನು ಮಾಡಿದ್ರು, ಈ ದುರ್ಘಟನೆ ಆಗಿತ್ತು, ಅದನ್ನು ಖಂಡಿಸ್ತಾ ಇದ್ದೀವಿ ನಾವು. ಇದು ಪ್ರಜಾಪ್ರಭುತ್ವ, ಸಂವಿಧಾನ ಹಾಗೂ ಭಾರತ ನ್ಯಾಯಾಂಗಕ್ಕೆ ಆದಂತಹ ಒಂದು ಧಕ್ಕೆ, ವ್ಯವಸ್ಥೆಯ ಮೇಲೆ ನಡೆದಂತಹ ಅತ್ಯಂತ ಹೀನಾಯವಾದಂತಹ ಒಂದು ಘಟನೆ ಆಗಿದೆ. ಇದು ಧರ್ಮದ ಒಳಗಿನ ಒಂದು ಅಸ್ಪೃಶ್ಯತೆ, ಜಾತೀಯತೆಯ ಒಂದು ತಾರತಮ್ಯ ಕೂಡ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಗೌರವಾನ್ವಿತ ನ್ಯಾಯಮೂರ್ತಿ BR ಗವಾಯಿ ಅವರಿಗೆ ಅವಮಾನ ಆಗಿದೆ, ಅದನ್ನು ನಾವು ಸಹಿಸೋದಿಲ್ಲ. ಆರೋಪಿಯನ್ನು ಕೂಡಲೇ ನ್ಯಾಯಾಂಗ ಒಂದು ಬಂಧನಕ್ಕೆ ಒಳಪಡಿಸಬೇಕು, ಪ್ರಕ್ರಿಯೆ ಇದು ಬೇಗನೆ ಆಗಬೇಕು. ಇವರು ನೀತಿ ಸಂಹಿತೆ ವಿರುದ್ಧವಾಗಿ ನಡೆದುಕೊಂಡಿರುವಂತಹ ಇಂತಹ ವ್ಯಕ್ತಿಯನ್ನು ಬಾರ್ ಕೌನ್ಸಿಲ್ ಅವರ ಒಂದು ಸರದಿ ವಕೀಲ ಒಂದು ಸದಸ್ಯತ್ವ ಏನಿದೆ ಅದನ್ನು ರದ್ದು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ರಸ್ತೆಯನ್ನು ತಡೆದು ಚಳುವಳಿಯನ್ನು ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ ದಲಿತ ಪರ ಸಂಘಟನೆಗಳು. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾಗಿದ್ದರು BR ಗವಾಯಿ ಅವರು, ಅವರ ಮೇಲೆ ಶೂ ಎಸೆದಿದ್ದು ಒಬ್ಬ ವಕೀಲ. ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗ ಯಾದಗಿರಿಯಲ್ಲಿ ಒಂದು ದೊಡ್ಡದಾದಂತಹ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಆ ದಲಿತರು, ದಲಿತ ಮುಖಂಡರು ಮತ್ತು ದಲಿತ ಪರ ಸಂಘಟನೆಗಳು ಇವರೆಲ್ಲರೂ ಕೂಡ ಒಂದು ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಪ್ರತಿಭಟನೆಯನ್ನು ಮಾಡ್ತಾರೆ. ಯಾಕಂದರೆ ಈ ರೀತಿಯ ಒಂದು ಕೃತ್ಯವನ್ನು ಮಾಡಿದಂತಹ ಒಂದು ವ್ಯಕ್ತಿ ಏನಿದ್ದಾರೆ ಆತನ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಬೇಕು, ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಬೇಕು, ಆತನಿಗೆ ಸರಿಯಾದ ಒಂದು ಶಿಕ್ಷೆ ಆಗಬೇಕು. ಆತ ಮಾಡಿದಂತಹ ಒಂದು ಕೃತ್ಯದಲ್ಲಿ ಅಸ್ಪೃಶ್ಯತೆ ಮತ್ತು ಜಾತೀಯತೆ ಕೂಡ ಎದ್ದು ಕಾಣ್ತಾ ಇದೆ. ಯಾಕಂದರೆ BR ಗವಾಯಿ ಅವರೇನಿದ್ದಾರೆ ಅವರು ದೇಶದ 2ನೇಯ ದಲಿತ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯ ಒಂದು ಸ್ಥಾನವನ್ನು ಅಲಂಕರಿಸಿದಂಥವರು, ಇಂತಹ ಒಂದು ದೊಡ್ಡ ಹುದ್ದೆಗೆ ಹೇರಿದವರು. ಎಲ್ಲೋ ಒಂದು ಕಡೆ ಅವರ ಜಾತಿ ಕೂಡ ಕಾರಣವಾಯಿತು ಅನ್ನುವಂಥ ವಿಚಾರ ಕೂಡ ಕೇಳಿ ಬಂದಿತ್ತು. ಹೀಗಾಗಿ ಈ ವಿಚಾರವಾಗಿ ಎಲ್ಲವನ್ನು ಕೂಡ ಖಂಡಿಸಿ ದಲಿತ ಪರ ಸಂಘಟನೆಗಳು ಯಾದಗಿರಿಯಲ್ಲಿ ಒಂದು ದೊಡ್ಡದಾದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ರಸ್ತೆಯನ್ನು ತಡೆದು ಕೂಡಲೇ ಆ ಒಂದು ವಕೀಲ ಏನಿದ್ದಾರೆ ಆತನ್ನು ಬಂಧಿಸಬೇಕು ಮತ್ತು ಆತನ ಒಂದು ಬಾರ್ ಕೌನ್ಸಿಲ್, ಆತನ ಒಂದು ವಕೀಲ ಅಥವಾ ಸದಸ್ಯತ್ವವನ್ನು ರದ್ದು ಮಾಡಬೇಕು ಅಂತ ಕೋರಿ ದೊಡ್ಡದಾದಂಥ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಯಾದಗಿರಿ ಜಿಲ್ಲೆಯಲ್ಲಿ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯ ಮೇಲೆ ಏನು ಶೂ ಎಸೆದಿದ್ರಲ್ಲ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಆಗ್ತಾ ಬಂದಿತ್ತು. ಇದು ಬರೀ ಒಬ್ಬ ವ್ಯಕ್ತಿಯ ಮೇಲೆ, ಒಬ್ಬ ನ್ಯಾಯಾಧೀಶರ ಮೇಲೆ ಆದಂತಹ ಒಂದು ಅವಮಾನ ಅಲ್ಲ, ಘಟನೆ ಅಲ್ಲ. ಇದು ಇಡೀ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ, ನ್ಯಾಯಾಂಗ, ಭಾರತದ ನ್ಯಾಯಾಂಗ ಏನಿದೆ ಅದರ ಮೇಲೆ ಆದಂತಹ ಒಂದು ದೊಡ್ಡ ಅವಮಾನ ಅಂತ ಹೇಳಿ ಹೋರಾಟಕ್ಕೆ ಮುಂದಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಇದನ್ನು ಸಹಿಸೋದಿಲ್ಲ. ಇದು ಏನಿದೆ ಒಂದು ಹೀನಾಯವಾದ ಕೃತ್ಯ. ಇದು ಆತ ವಕೀಲ ಅಂತ ಹೇಳ್ಕೊಳ್ಳೋಕ್ಕೂ ಕೂಡ ಅರ್ಹನಾಗಿಲ್ಲ. ಈಗ ಆತನ ಒಂದು ವಕೀಲದ ಒಂದು ಸದಸ್ಯತೆಯಿಂದ ಬಾರ್ ಕೌನ್ಸಿಲ್ ಸದಸ್ಯತ್ವವನ್ನು ಕೂಡ ರದ್ದು ಮಾಡಬೇಕು ಅಂತ ಹೇಳಿ ಯಾದಗಿರಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ದಲಿತ ನಾಯಕರು, ಮುಖಂಡರು ಮತ್ತು ದಲಿತ ಪರ ಸಂಘಟನೆಗಳು. ಹೀಗಾಗಿ ಈ ಒಂದು ವಿಚಾರ ಮತ್ತೆ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು, ಇನ್ನೂ ಕೂಡ ಇದು ಬಗೆಹರಿದಿಲ್ಲ. ಹೀಗಾಗಿ ಈ ಒಂದು ವಿಚಾರದಲ್ಲಿ ಆತನನ್ನು ಕೂಡಲೇ ಬಂಧಿಸಬೇಕು, ನ್ಯಾಯಾಂಗದ ಒಂದು ಕ್ರಮವನ್ನು ತೆಗೆದುಕೊಳ್ಳಬೇಕು, ನ್ಯಾಯಾಂಗ ಬಂಧನ ಆಗಬೇಕು ಆತನ ಮೇಲೆ ಅಂತ ಹೇಳಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಬಾರ್ ಕೌನ್ಸಿಲ್ ಅವರ ಒಂದು ಸರದಿ ವಕೀಲರ ಒಂದು ಸದಸ್ಯತ್ವ ಇದೆ ಅದನ್ನು ರದ್ದು ಮಾಡಬೇಕು ಅಂತ ಹೇಳಲಾಗ್ತಾ ಇದೆ ಈ ಒಂದು ವಿಚಾರವಾಗಿ. ಹೀಗಾಗಿ ಎಲ್ಲ ಕಡೆ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮತ್ತೆ ನವಬ್ರಾಹ್ಮಣರಾಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ನನ್ನ ಬಂಧುಗಳೇ ಹೇಳ್ತಾರೆ, ಹೋರಾಟ ಮುಖಾಂತರ ದೇಶ ತುಂಬ ನಡೀತಕ್ಕಂಥದ್ದು ಆಗಬೇಕು, ಭಾರತ ದೇಶ ತುಂಬ ನಡೀತಕ್ಕಂಥದ್ದು ಆಗಬೇಕು. ನಡೆದಾಗ ಮಾತ್ರ ಹೇಳಿರ್ತಕ್ಕಂಥ ಭಗವಾನ್ ಬುದ್ಧ ಆ ಸತ್ಯನ್ನ ಇಲ್ಲಿ ನಮ್ಮೆಲ್ಲರಿಗೆ ಮನಸ್ಸಿ ಕೆಳವರ್ಗದವರಿಗೆ ಮುಟ್ಟದ ರೀತಿಯಲ್ಲಿ ಅದನ್ನ ನೋಡ್ತಾ ಬಂದ್ರು. ಒಂದು ಸಾಕ್ಷಿ ಅಂದ್ರೆ ನಮ್ಮೆದುರು ಇಲ್ಲಿ ಇದೆ ಸಮ್ಮತಿ ಚಂದ್ರಲಾಂಬ ಗುಡಿ ಬುದ್ಧ ಮಂದಿರ, ಅದಕ್ಕೆ ಜನಿವಾರ ಹಾಕಿದ್ರು, ಗಂಟೆ ಹೊಡ್ಕೊಂತ ಕುಂತ್ರು. ಅವ್ರಿಗೆ ನೈವೇದ್ಯ ಸಿಕ್ತು, ಇದು ಸಿಕ್ತು, ನಾವು ನಮಸ್ಕಾರ ಮಾಡಿ ಅವ್ರು ಆರಾಮ ದುಡ್ಡಲ್ಲಿ ಬದುಕಲಿಕ್ಕೆ. ಯಾವ ಬುದ್ಧ ಮಂದಿರ ಹಿಂಗಾಯ್ತಿದ್ರು. ಅದಕ್ಕೆ ಅದು ಸತ್ಯ ಗೊತ್ತಾಗಿರೋದೇನೆಂದ್ರೆ, ಒಬ್ಬ ಮಹಾರಾಷ್ಟ್ರದವನ ಆರ್ಟಿಕಲ್ ಬರೆದಿದ್ದ ಪ್ರಜಾವಾಣಿಯಲ್ಲಿ ಬಹಳ ದೊಡ್ಡ, ಯಾಕಂದ್ರೆ ಅಲ್ಲಿರ್ತಕ್ಕಂಥ ಒಂದು ಸ್ಥಿತಿಗತಿಯ ಬಗ್ಗೆ ಬಹಳ ವಿವರವಾಗಿ ಸಲಾಪುರ ಶರಣಪ್ಪ ಬುದ್ಧ ಇದ್ದ, ನೀವು ಬುದ್ಧ ಇದ್ರಿ, ಎಲ್ಲರೂ ಬುದ್ಧಿಸ್ತಿರ್ತೀವಿ ಇಲ್ಲಿ ನಾವು.
ಆದ್ರೆ ನಮ್ಮನ್ನು ಹೊಡೆದಿಟ್ಟು ನಾನು ಕುರುಬರನ್ನಾಗೊಳಿಸಿದ್ರು, ನೀವು ದಲಿತನಾಗೊಳಿಸಿದ್ರು. ಇಷ್ಟು ಕೊಳಕು ಸಮಾಜ ನಮ್ಮ ಮಧ್ಯದಲ್ಲಿ ನಮ್ಮ ಹಿಂದೆ ನಮ್ಮ ಬೆನ್ನಿಂದ ನಡೆದೋಯ್ತಿಲ್ಲ. ನಾವು ಆ ಒಂದು ಘಟನೆಯನ್ನ ಖಂಡಿಸಿ ಆ ಕಿಶೋರ್ ರಾಕೇಶ್ ಅಂತಕ್ಕಂಥ ಒಬ್ಬ ನಾಲಾಯಕ್ ವಕೀಲ್ಗೆ ಇವತ್ತು ಆತನನ್ನ ಗಡೀಪಾರು ಮಾಡಬೇಕು ಮತ್ತು ಆತನ ಆಸ್ತಿಯನ್ನು ಮುಟ್ಟುಗೋಲು ಹಾಕೋದ್ರ ಮುಖಾಂತರ ಎಚ್ಚರಿಕೆ ಸರ್ಕಾರ ಕೊಡಬೇಕಂತಕ್ಕಂಥದ್ದನ್ನ ಉದ್ದೇಶ ಇಟ್ಟುಕೊಂಡು ಇವತ್ತು ಸರ್ಕಾರಕ್ಕೆ ನಾವು ಒಂದು ತಹಸೀಲ್ದಾರ್ ಮುಖಾಂತರ ಇವತ್ತು ರಾಷ್ಟ್ರಪತಿಯವರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಇವತ್ತು ಸಂವಿಧಾನ ಸಂರಕ್ಷಣಾ ಸಮಿತಿ ವತಿಯಿಂದ ಮತ್ತು ಪ್ರಗತಿಪರ ಸಂಘಟನೆಗಳ ವತಿಯಿಂದ ಇವತ್ತು ಮನವಿ ಪತ್ರವನ್ನು ನೀಡಿ ಆ ಒಂದು ನಾಲಾಯಕ್ ವಕೀಲಿಗೆ ಒಂದು ಕಠಿಣ ಶಿಕ್ಷೆ ಆಗಬೇಕಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ಈ ದೇಶದಲ್ಲಿ ಮತ್ತೆ ಇಂಥ ಘಟನೆಗಳು ಮರುಕಳಿಸಬಾರ್ದು. ಬಿಜೆಪಿ ಸರ್ಕಾರ ಬಂದ ಮೇಲೆ ಬಹಳ ಅತಿರೇಕದ ಮತ್ತು ಇಂಥ ಘಟನೆಗಳು ನಡೀತಾ ಇದ್ದಾವೆ. ಮಾನ್ಯ ಮೋದಿಯವರು ಮೌನಿಯಾಗಿ ಕೂಡ್ತಾ ಇದ್ದಾರೆ. ಇಂಥ ನಿಷ್ಠುರವಾದಿಗಳಿಗೆ, ಇಂಥ ಒಬ್ಬ ಭ್ರಷ್ಟರಿಗೆ ಇವತ್ತು ಮಣಿಯಾಗ್ತಕ್ಕಂಥ ಕೆಲಸ RSS ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ಇವತ್ತು RSS ಮತೀಯವಾದ ಮತ್ತು ಒಂದು ಜಾತಿವಾದ ದೇಶದಲ್ಲಿ ವಿಷಬೀಜವನ್ನು ಬಿತ್ತಾ ಇದೆ. ಇಂಥ ವಿಷಬೀಜಕ್ಕಿರ್ತಕ್ಕಂಥ RSSನ ಬಂದ್ ಮಾಡಬೇಕು, RSS ಅನ್ನ ರದ್ದುಗೊಳಿಸಬೇಕಂತಕ್ಕಂಥದ್ದನ್ನ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ನಮ್ಮ ಹೆಸರು ನೀಲಕಂಠ ಬಡಿಗೇರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.